ನಮಸ್ಕಾರ ವೀಕ್ಷಕರೇ. ಸೊ ಡೈರೆಕ್ಟಾಗಿ ವಿಚಾರಕ್ಕೆ ಹೋಗ್ಬಿಡೋಣ ಸರ್. ಈಗ ನಿಮ್ಮ ಅನುಭವಗಳು ಕೆಲವೊಂದಷ್ಟು ಜರ್ನಿ ಮಾಡಿದ್ದೀರಾ. ಆ ಜರ್ನಿನಲ್ಲಿ ಇಲ್ಲಿ ಅಮ್ಮ ಕೊಟ್ಟಿರೋ ಸೂಚನೆಗಳನ್ನ ಅಲ್ಲಿ ಹೋಗಿ ನೋಡಿದಾಗ ಇವಕ್ಕೆ ಅವುಗಳಿಗೆ ಮ್ಯಾಚ್ ಆಗ್ತಾ ಇತ್ತು. ಒಂದಷ್ಟು ಆಶ್ಚರ್ಯಗಳು ನಿಮಗೂ ಆಗೈತೆ. ಇವತ್ತಿಗೂ ಕೂಡ ಆ ಕುರುಹುಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಸಾವಿರಾರು ವರ್ಷಗಳಿಂದ ಇರೋ ಅಂಥ ಒಂದಷ್ಟು ಕುರುಹುಗಳು, ಅವುಗಳ ಬಗ್ಗೆ ಸರಿಯಾದ ಮಾಹಿತಿ ನಮಗಿಲ್ಲ. ಬಟ್ ನೀವು ಹೋಗಿ ಅಲ್ಲಿ ನೋಡ್ಕೊಂಡು ಬಂದಾದ್ಮೇಲೆ ಆ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ಕೊಡೋಣ. ಸೊ ಅದು ಒಂದಷ್ಟು ಒಳ್ಳೆಯ ವಿಚಾರಗಳಿರ್ತವೆ. ಸೊ ಡೈರೆಕ್ಟಾಗಿ ನಿಮ್ಮ ಅನುಭವಗಳು ಮಾತಾಡಿ ಸರ್. ಖಂಡಿತ ತಿಳಿಸ್ಕೊಡೋಂಥ ವಿಚಾರನ ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಒಂದು ಪ್ರಮುಖವಾದಂಥ ವಿಚಾರನ ತಿಳಿಸ್ಕೊಡ್ತೀನಿ. ಇವತ್ತು ನಾವು ತಿಳ್ಕೊಳೋ ಥರ ದೇವ್ರನ್ನ ಒಂದು ಸೃಷ್ಟಿಗೂ ಮೂಲ, ಜೀವಿಗಳಿಗೊಂದು ಸೃಷ್ಟಿಗೂ ಮೂಲ, ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ವಿಚಾರ ಹೇಳೋಕ್ಕೆ ಶುರು ಮಾಡ್ತೇನೆ. ಸೂಪರ್. ಯಾಕಂದರೆ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ಯಾರು ತಿಳ್ಕೊಂಡಿರೋಂಥ ವಿಚಾರನ ನಾನು ನಿಮ್ಗೆ ತಿಳಿಸ್ತೀನಿ. ಖಂಡಿತ ಅದು ನನಗೆ ಮಹಾಕಾಳಿ ತಿಳಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಅದೇ ರೀತಿ ಇದ್ದು ಆ ಇರೋಂಥ ಒಂದು ಕುರುಹು ನನಗೆ ಯಾವ ರೀತಿ ಹಿಂದೆ ಸಂಬಂಧ ಇದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಓಕೆ ಸರ್. ಈಗ ನಾವು ತಿಳಿಸ್ತಾ ಇರೋದು ಏನಂದರೆ, ದೈವಕ್ಕೂ ಅಂದರೆ ದೇವ್ರನ್ನ ಸೃಷ್ಟಿ ಮಾಡೋವಂಥ, ಜೀವಿಗಳನ್ನ ಸೃಷ್ಟಿ ಮಾಡೋವಂಥ ಒಂದು ದೇವರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರ ಹೆಸರು ಮಾ. ಒಂದೇ ವರ್ಡ್ ಮಾ. ಓಕೆ. ಅವರೇ ದೇವ್ರನ್ನೂ ಸೃಷ್ಟಿ ಮಾಡೋದು ಅವರೇ. ಸೃಷ್ಟಿಗೆ ಮೂಲ ಇವರೇ. ಸೃಷ್ಟಿಗೆ ಮೂಲ ಇವರು. ದೇವ್ರನ್ನ ಸೃಷ್ಟಿ ಮಾಡೋದು ಇವರೇ, ಜೀವಿಗಳನ್ನ ಸೃಷ್ಟಿ ಮಾಡೋದು ಇವರೇ. ಕಾಮನ್ ಆಗಿ ನೋಡಿದ್ರು ಮಾ ಅನ್ನೋ ಅಕ್ಷರ ತಾಯಿ ಅನ್ನೋ ಫೀಲಿಂಗ್ ಕೊಡುತ್ತೆ. ಹೌದು. ಸೊ ಅದು ಅವ್ರ ಹೆಸರೇ ಮಾ. ಓಕೆ. ಇವತ್ತಿಗೂ ಅವರ ಒಂದು ವಿಗ್ರಹ ಇದೆ. ಓಕೆ. ವಿಗ್ರಹ ಇದೆ. ಇರೋದು ಎಲ್ಲಿ ಅಂದರೆ ಉಜ್ಜಯಿನಿಯಲ್ಲಿದೆ. ಉಜ್ಜಯಿನಿಯಲ್ಲಿ ಆ ವಿಗ್ರಹ ಇದೆ. ಆ ವಿಗ್ರಹ ಉಜ್ಜಯಿನಿಯಲ್ಲಿ ಹೇಗೆ ಬಂತು, ಅದನ್ನ ಯಾರು ಕೆತ್ತಿಸಿದವರು, ಕಾರಣ ಇರಬೇಕಲ್ವಾ? ಬೇಕು. ಯಾರೋ ಒಬ್ರು ಮಾಡಿರ್ತಾರೆ, ಯಾರೊಬ್ರು ಮಾಡಲೇಬೇಕಲ್ವಾ? ಅದನ್ನು ನಾನು ತಿಳಿಸ್ಕೊಡ್ತೀನಿ. ಉಜ್ಜಯಿನಿಯಲ್ಲಿ, ಉಜ್ಜಯಿನಿ ಅಂದರೆ ನಮಗೆ ನೆನಪಾಗುವಂಥದ್ದೇ ಮಹಾಕಾಳೇಶ್ವರ. ಮಹಾಕಾಳೇಶ್ವರ ನಮಗೆ ನೆನಪಾಗೋದು. ಇನ್ನೂ ಒಂದು ನೆನಪಾಗುತ್ತೆ ನಮ್ಗೆ ಉಜ್ಜಯಿನಿ ಅಂದರೆ. ಉಜ್ಜಯಿನಿ ಅಂದರೆ ನಮ್ಗೆ ಇನ್ನೂ ಒಂದು ನೆನಪಾಗುತ್ತೆ. ಏನಪ್ಪ ಅಂದರೆ ರಾಜ ವಿಕ್ರಮಾದಿತ್ಯ. ಇವು ಸಾಕಷ್ಟು ಅವರಲ್ಲಿ ಆಳ್ವಿಕೆ ಮಾಡಿದರು. ಹೌದು. ಸಾಕಷ್ಟು ಒಂದು ಕತೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಅವ್ರದ್ದು ಕೆಲವು ಬುಕ್ಸಲ್ಲಾಗಿರ್ಬೋದು, ಅವ್ರ ಬಗ್ಗೆ ಇರೋಂಥ ಬುಕ್ಸಲ್ಲಾಗಿರ್ಬೋದು. ಉಜ್ಜಯಿನಿನ ನಾವು ಕೇಳೇ ಇರ್ತೀವಿ. ಹೌದು, ಕೇಳೇ ಇರ್ತೀವಿ. ಆ ಉಜ್ಜಯಿನಿಯಲ್ಲಿ ರಾಜ ವಿಕ್ರಮಾದಿತ್ಯ ಆಳ್ವಿಕೆ ಮಾಡೋಂಥ ಸಂದರ್ಭದಲ್ಲಿ ರಾಜ ವಿಕ್ರಮಾದಿತ್ಯನ ದೇಹದಲ್ಲಿದ್ದಂಥ ಮಹಾಕಾಳಿ ಸೂಚನೆ ಕೊಡ್ತಾರೆ. ಓಕೆ. ಒಂದು ವಿಗ್ರಹನ ನೀನು ಕೆತ್ತಿಸ್ಬೇಕಿರೋದು, ಆ ವಿಗ್ರಹನ ನೀನು ಕೆತ್ತಿಸಿ ಇದೇ ಉಜ್ಜಯಿನಿಯಲ್ಲಿ ವಿಗ್ರಹನ ಇಡಬೇಕು. ಅಂದ್ರೆ ವಿಗ್ರಹ ಅಂದ್ರೆ ಒಂದು ಕುರುಹು ತರ ಇರಬೇಕು ಅಂತ ಹೇಳಿ. ಅದು ಪೂಜೆಗಿಲ್ಲ, ಪೂಜೆ ಇಲ್ಲ, ಸ್ಥಾಪನೆ ಇಲ್ಲ. ಬಟ್ ನೆನಪು ಅದೊಂದು ಏನೋ ಕುರುಹು. ಕುರುಹು ಏನಕ್ಕೆ ಕುರುಹು ಅಂದ್ರೆ ಅದ್ ನಂತರ ಹೇಳ್ತೀನಿ ಕುರುಹು ಅನ್ನೋದು. ಯಾಕಂದ್ರೆ ಈಗ ಇದ್ರ ಬಗ್ಗೆ ಹೇಳಿದ್ಮೇಲೆ ಲಾಸ್ಟಲ್ಲಿ ಈ ಕುರುಹು ಏನಕ್ಕೆ ಅನ್ನೋದು ಹೇಳ್ತೀನಿ. ಸೊ ಈ ಕುರುಹು ಆಗಿದ್ದಂಥ ವಿಗ್ರಹನ ರಾಜ ವಿಕ್ರಮಾದಿತ್ಯ ಮಹಾಕಾಳಿ ಸೂಚನೆಯಂತೆ ಕೆತ್ತಿಸ್ತಾರೆ. ಒಂದೇ ಕಲ್ಲಲ್ಲಿ ಚತುಷ್ಮುಖ ಅಂದ್ರೆ 4 ಕಡೆ ಮುಖ, 4 ಕಡೆ ಒಂದೇ ದೇಹ, ಒಂದೊಂದು ಮುಖನೂ ಭಿನ್ನವಾಗಿರುತ್ತೆ. ಅವ್ರ ಕೆಳಗಡೆ ಮಕ್ಕಳು. ಈ ರೀತಿ ವಿಗ್ರಹನ ಕೆತ್ತಿಸ್ತಾರೆ ಒಂದೇ ಕಲ್ಲಲ್ಲಿ. ಆ ವಿಗ್ರಹನ ಕೆತ್ತಿಸಾದ ಮೇಲೆ ಆ ವಿಗ್ರಹಕ್ಕೆ ಮಾಳವ ಅನ್ನೋ ಹೆಸರು ಕೊಡ್ತಾರೆ. ಮಾಳವ ಅಂದ್ರೆ ಮಾ ಲಾಲನೆಯ ವಂಶ ಅಂತ. ಆ ಹೆಸರು ಆ ವಿಗ್ರಹಕ್ಕೆ ಕೊಡ್ತಾರೆ. ಕೊಟ್ಬಿಟ್ಟು ಅದು ಆತನ ಆಳ್ವಿಕೆ ನಡೆಸ್ತಾ ಇಂಥ ಜಾಗದಲ್ಲಿ ಇಟ್ಟಿರ್ತಾರೆ. ಇದನ್ನ ಕುರುಹಾಗಿ ಇಟ್ಟಿರ್ತಾರೆ. ಕುರುಹಾಗಿ ಇಟ್ಟಿರ್ತಾರೆ. ಈ ಕುರುಹಾಗಿ ಇಟ್ಟಿರೋದು ಏನಕ್ಕೆ ಅಂತೇಳಿ
ವಿಕ್ರಮಾದಿತ್ಯನಿಗೆ ಮಾತೆ ತಿಳಿಸಲ್ಲ. ಹ್ಮ್ ಹ್ಮ್ ಕಾರಣ ಏನಂದ್ರೆ ವಿಕ್ರಮಾದಿತ್ಯನ ನಂತರ ಹ್ಮ್ ಇನ್ನೊಂದು ಜನ್ಮನ ತಗೊಳೋ ಥರ ಇದೆ. ಆ ಜನ್ಮಕ್ಕೆ ಹ್ಮ್ ಜನ್ಮ ಪಡೆದ ನಂತರ ಈ ವಿಗ್ರಹ ಇರೋ ಸ್ಥಳಕ್ಕೆ ಬರಬೇಕು. ಹ್ಮ್ 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 ಮರುಜನ್ಮ ಆದ ನಂತರ Okay. ಈ ವಿಗ್ರಹ ಇರೋ ಸ್ಥಳಕ್ಕೆ ಬರಬೇಕು. ಹ್ಮ್ ಬರಬೇಕಂದಾಗ ಒಂದು ಕುರುಹು ಬೇಕಲ್ಲ. ಹ್ಮ್ ಆ ಕುರುಹುಗಾಗಿನೇ ಮಾಳವ ಅನ್ನೋ ಹ್ಮ್ ಒಂದು ವಿಗ್ರಹನ ಓಕೆ ಕೆತ್ತಿಸಿ ಹ್ಮ್ ಆ ಉಜ್ಜಯಿನಿಯಲ್ಲಿ ಇಟ್ಟವ್ರು. ಹ್ಮ್ ಅಂದ್ರೆ ಅಲ್ಲಿ ನೆಕ್ಸ್ಟ್ ಜನ್ಮ ಎತ್ಕೊಂಡು ಬಂದಾಗ ಇದೆಲ್ಲ ನೆನಪಾಗುತ್ತೆ, ಇಲ್ಲಾಂದ್ರೆ ಇದೇನೋ ಕನೆಕ್ಷನ್ ಆಗುತ್ತೆ. ಕನೆಕ್ಷನ್ ಆಗಲ್ಲ, ಗೊತ್ತಾಗಲ್ಲ. ಈ ಕನೆಕ್ಷನ್ ಬೇಕು. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಅವ್ರು ಏನು ಪಡ್ಕೊತಾ ಇದ್ದಾರೆ ಆ ಜನ್ಮದಲ್ಲಿ ವಿಶೇಷವಾಗಿರೋಂಥ ಒಂದು ಶಕ್ತಿನ ಪಡ್ಕೊತಾರೆ, ಹ್ಮ್ ಹ್ಮ್ ಮಾರ್ಪಾಟ್ಕೊಂಡು ತಗೊಂತಾರೆ. ಆ ತಗೊಳೋ ಟೈಮಲ್ಲಿ ಆ ಮಾರ್ಪಾಟು ಆ ಶಕ್ತಿ ಪಡ್ಕೊಳೋಂಥ ಟೈಮು ಈ ವಿಗ್ರಹ ಇರೋ ಸ್ಥಳಕ್ಕೆ ಬರಬೇಕು ಹ್ಮ್ ಹ್ಮ್ ಅಂತ ಆ ಜನ್ಮದಲ್ಲೇ ಓಕೆ ಮಹಾಕಾಳಿ ವಿಕ್ರಮಾದಿತ್ಯನ ತಿಳಿಸಿ ವಿಗ್ರಹನ ಕೆತ್ತಿಸಿ ಅಲ್ಲಿ ಇಟ್ಟವ್ರೆ. ಹ್ಮ್ ವಿಕ್ರಮಾದಿತ್ಯ ಇವತ್ತಿಗೂ ಹ್ಮ್ ವಿಗ್ರಹ ಅಲ್ಲೇ ಇದೆ. ಸೊ ಅದೇನು ಭಿನ್ನ ಆಗಿಲ್ಲ, ಯಾರು ಮುಟ್ಟಿಲ್ಲ. ಯಾರು ಇಷ್ಟು ಸಾವಿರಾರು ವರ್ಷಗಳಾಗಿದ್ರು ಸಹ ವಿಗ್ರಹ ಏನೂ ಆಗದಿರ ಅದೇ ರೀತಿ ಇದೆ. ವಿಗ್ರಹದಲ್ಲಿ ನಾನು ಈಗಾಗಲೇ ವಿವರಣೆ ಕೊಟ್ಟಂಗೆನೆ ಇದೆ. ವಿಗ್ರಹನ ಪೂಜೆ ಮಾಡಬಾರ್ದು, ವಿಗ್ರಹನ ಮುಟ್ಟಬಾರ್ದು. ಓಕೆ ಮುಟ್ಟಬಾರ್ದು. ನಾವು ಏನಾದರೂ ವಿಗ್ರಹ ನೋಡಬೇಕಂದ್ರೆ ನೋಡ್ಬೋದು, ಹೋಗಿ ವಿಗ್ರಹ ನೋಡ್ಬೋದು. ವಿಗ್ರಹದ ಮುಂದೆ ನಮ್ದು ಏನಾದರೂ ಪ್ರಾರ್ಥನೆಗಳಿದ್ರೂ ಇಡಬಹುದು, ಪೂಜೆ ಸಲ್ಲಿಸಬಾರ್ದು, ಮುಟ್ಲೂಬಾರ್ದು. ಆ ಒಂದು ಕಾರಣಕ್ಕೇನೆ ಇವತ್ತಿಗೂ ಸಾವಿರಾರು ವರ್ಷಗಳ ಹಿಂದೆ ಕೆತ್ತನೆ ಆಗಿದ್ರು ಸಹ ವಿಗ್ರಹ ಇವತ್ತಿಗೂ ಪೂಜೆ ಇಲ್ದಿರ ಓಕೆ ಅದೇ ರೀತಿಯಾಗಿ ವಿಗ್ರಹ ಇದೆ. ಸೊ ಇದನ್ನ ಪಬ್ಲಿಕ್ ನೋಡೋ ಜಾಗದಲ್ಲೇ ಇದೆಯಲ್ಲ? ಪಬ್ಲಿಕ್ ನೋಡೋ ಜಾಗದಲ್ಲೇ ಇದೆ. ಓಕೆ ಉಜ್ಜಯಿನಿಯಲ್ಲಿ ಏನು ಮಾಡೋರೆ, ಒಂದು ಮ್ಯೂಸಿಯಂ ಥರ ಮಾಡಿ ಇದನ್ನ ಒಂದು 10x10 ಒಂದು ಚಿಕ್ಕದಾಗಿ ಹಾಲ್ ಥರ ಮಾಡಿ ಸುತ್ತು ವಿಂಡೋಸ್ ಇಟ್ಟು ಸೆಂಟ್ರಲ್ ಇದನ್ನ ಇಟ್ಟವ್ರೆ. ನಾವು ಅದನ್ನ ಲಾಕ್ ಮಾಡಿದ್ರು ಸಹ ಆಚೆಯಿಂದ ನೋಡ್ಕೊಂಡು ಬರ್ಬೋದು, ಅಥವಾ ಕೆಲವೊಂದು ಬಾರಿ ಓಪನ್ ಮಾಡಿ ತೋರಿಸ್ತಾರೆ. ಬಟ್ ಓಪನ್ ಮಾಡಿ ತೋರಿಸಿದಾಗ ನಾವು ಹೋದ್ರೂ ಕೂಡ ಅದನ್ನ ಮುಟ್ಟದೆ ನೋಡ್ಕೊಂಡು ಬರ್ಬೋದು. ಈ ರೀತಿ ವಿಗ್ರಹ ನಮ್ಮ ದೇಶದಲ್ಲಿದೆ ಅನ್ನೋದೇ, ಭೂಮಿ ಮೇಲೆ ಇದೆ ಅನ್ನೋದೇನೆ ನಾವು ತಿಳ್ಕೊಳ್ಬೇಕದು. ಸೊ ಇದು ಮಾ ಅನ್ನೋ ದೇವಿ, ಮಾ ಸೃಷ್ಟಿ ಅವ್ರ ಹೆಸರು ಬಂದು ಮಾ, ಅವ್ರದ್ದೇ ವಿಗ್ರಹ ಇದು, ಅವ್ರದೇ ವಿಗ್ರಹ. ಇವತ್ತು ಅಲ್ಲಿ ಏನಾಗಿದೆ ಅಂದ್ರೆ ವಿಷ್ಣು ಚತುಷ್ಟಿಕಾ ಅಂತೇಳಿ ಇಟ್ಟವ್ರೆ. ಹೆಸರು ಚೇಂಜ್ ಮಾಡಿದ್ದಾರೆ. ಹೆಸರು ಅಂದ್ರೆ ಗೊತ್ತಿಲ್ವಲ್ಲ, ಗೊತ್ತಿಲ್ಲ ಏನ್ ಹೆಸರು ಅನ್ನೋದು ಗೊತ್ತಿಲ್ಲ. ಹಂಗಾಗಿ ವಿಷ್ಣು ಚತುಷ್ಟಿಕಾ ಅಂತೇಳಿ ಅಲ್ಲಿರೋಂಥ ಉಜ್ಜಯಿನಿ 4 ಮುಖ ಇರೋದ್ರಿಂದ ವಿಷ್ಣುಗೆ 4 ಮುಖ ಇರೋದು ಅಂತೇಳಿ, ವಿಷ್ಣು ರೂಪದಲ್ಲಿದೆ, ವಿಷ್ಣುನೇ ಇರೋದು ಅಂತೇಳಿ ವಿಷ್ಣು ಚತುಷ್ಟಿಕ ಅಂದ್ರೆ 4 ಮುಖ ಅಂತೇಳಿ ಅಲ್ಲಿ ಇಟ್ಟು ಇವತ್ತಿಗೂ ಇದೆ. ಇವತ್ತಿಗೂ ನಾವು ಹೋದ್ರೆ ನೋಡ್ಬೋದು. ಈ ರೀತಿ ಒಂದು ಕುರುಹು ಅಂತ ಹೇಳಿದ್ನಲ್ಲ, ಈ ಕುರುಹು ಅಂದ್ರೆ ಈಗ ನಾನೇನ್ ಜನ್ಮ ತಗೊಂಡಿದ್ದೀನಿ, ನಂದು ಈ ಜನ್ಮದ ಕೆಲಸಗಳು ಶುರುವಾಗೋಕ್ ಮುಂಚೆ ಅಲ್ಲಿ ನಾವು ಹೋಗ್ಬೇಕಿತ್ತು, ಅಲ್ಲಿ ಒಂದು ಕಾರ್ಯನ ಮಾಡಬೇಕಿತ್ತು. ನಂತರನೇ ಈ ಜನ್ಮದ ನನ್ನ ಕೆಲಸ ಕಾರ್ಯಗಳು ಶುರುವಾಗೋದು ಆ ವಿಗ್ರಹದ ಹತ್ರನೇ. ಹಂಗಾಗಿ ನನಗೂ ಆ ವಿಗ್ರಹಕ್ಕೂ ಇರೋಂಥ ಒಂದು ಸಂಬಂಧ. ಸೊ ಹಾಗಾಗಿ ಅಲ್ಲಿವರೆಗೂ ಹೋಗಿ ಆ ವಿಗ್ರಹ ನೋಡಿಕೊಂಡು ಅಲ್ಲಿ ನಿಮ್ದೊಂದು ಕೆಲಸ ಇತ್ತು, ಅದು ಮುಗಿಸಿ ಅವೆಲ್ಲ ನೋಡಿಕೊಂಡು, ಸೊ ಹಂಗಾಗಿ ಆ ವಿಗ್ರಹನ ಬಗ್ಗೆ ತಿಳ್ಕೊಳ್ಬೇಕಂದಾಗ ತುಂಬಾ ಅಂದ್ರೆ ವಿಗ್ರಹನ ನಾವು ನೋಡ್ದಾಗ್ಲೇನೆ ಅನ್ಸುತ್ತೆ ಇದು ವಿಷ್ಣುದಲ್ಲ ಅನ್ನೋದು ಗೊತ್ತಾಗುತ್ತೆ ನಮಗೆ. ವಿಷ್ಣು ಅಲ್ಲ ಅಂದ್ರೆ ಮತ್ತೆ ಯಾರು ಗೊತ್ತಿಲ್ವಲ್ಲ ನಮಗೆ, ಹೆಸರು ಗೊತ್ತಿಲ್ಲ. ನಂತರ ಮಹಾಕಾಳಿ ಸೂಚಿಸಿದ್ರು ಇದು, ಈ ವಿಗ್ರಹಕ್ಕಿರೋ ಹೆಸರು ಮಾಳವ. ಆ ಒಂದು ಹೆಸರಿಂದನೇ ವಿಕ್ರಮಾದಿತ್ಯ ತನ್ನ ರಾಜ್ಯಕ್ಕೆ ಮಾಳವ ರಾಜ್ಯ ಅಂತ ಹೆಸರಿಟ್ಟಿದ್ದು. ಮಾಳವ ರಾಜ್ಯ ಅಂತ ಹೆಸರಿಟ್ಟಿದ್ದು. ನಂತರ ತಾನು ಇದ್ದಂಥ ಏನೊಂದು ಉಜ್ಜಯಿನಿ ಅನ್ನೋದಿತ್ತಲ್ಲ, ಉಜ್ಜಯಿನಿ ಅಂತ ಹೆಸರು ಕೊಟ್ಟಿದ್ದು ಕೂಡ ರಾಜ ವಿಕ್ರಮಾದಿತ್ಯ.
ಅದಕ್ಕೆ ಮುಂಚೆ ಆ ಒಂದು ಸ್ಥಳಕ್ಕೆ ಬೇರೆನೇ ಹೆಸರಿತ್ತು, ಬೇರೆನೇ ರಾಜ್ಯ ಅಂತ ಕರೀತಾ ಇದ್ರು. ಓಕೆ. ಸೊ ವಿಕ್ರಮಾದಿತ್ಯನಿಗೆ ಇವೆಲ್ಲ ನಡೆದಾಗ ತಾನು ಇದನ್ನು ಚೇಂಜ್ ಮಾಡಬೇಕು ಅಂಥೇಳಿ ಉಜ್ಜಯಿನಿ ನಗರ ಅನ್ನೋ ಥರ ಮಾಡ್ಕೊಂಡು, ಅಂದರೆ ರಾಜ್ಯಕ್ಕೊಂದು ರಾಜಧಾನಿ ಅಂತಾರೆ ಬೇಕು. ಅದಕ್ಕೆ ಮಾಳವ ರಾಜ್ಯ, ಉಜ್ಜಯಿನಿ ರಾಜಧಾನಿಯಾಗಿ ಇಡೀ ಭರ್ತ ವರ್ಷನ ರಾಜ ವಿಕ್ರಮಾದಿತ್ಯ ಆಳ್ವಿಕೆ ಮಾಡ್ದ. ಹಂಗಾಗಿ ಆ ಸ್ಥಳದಿಂದನೇ ಪ್ರಾರಂಭ ಮಾಡಿದ್ದು, ತನ್ನ ಮೊದಲ ಗೆಲುವು ಅಲ್ಲೇನೆ. ಸೊ ಹಾಗಾಗಿ ಮಾಡ್ತಾ ಬಂದ. ಆ ವಿಗ್ರಹ ಇವತ್ತಿಗೂ ಇರೋದ್ರಿಂದ ಸೊ ಸಾರ್ವಜನಿಕರೆಲ್ಲರಿಗೂ ಆ ಸ್ಥಳಕ್ಕೆ ಹೋಗ್ಬೋದು, ನೋಡ್ಬೋದು, ಗೊತ್ತಾಗುತ್ತೆ. ಬಟ್ ಶಕ್ತಿ ಇದೆಯಾ ಅಲ್ಲಿ? ಶಕ್ತಿ ಇದೆ, ಶಕ್ತಿ ಇದೆ ಆ ಸ್ಥಳದಲ್ಲಿ, ಶಕ್ತಿ ಇದೆ. ಅದಕ್ಕೆ ನಾವು ಮುಟ್ಟಬಾರ್ದು ಅಂತ ಹೇಳಿದ್ದು. ಬರೀ ಕಲ್ಲಾಗಿ ಇದ್ದಿದ್ರೆ ಮುಟ್ಟಬಹುದಿತ್ತು. ಅದರಲ್ಲಿ ಮುಟ್ಟಬಾರ್ದು ಅಂದಿದ್ದಕ್ಕೆ ಶಕ್ತಿ ಇರೋದ್ರಿಂದನೇ ಮುಟ್ಟಬಾರ್ದು. ಅದನ್ನು ಮುಟ್ಟಿದ್ರೆ ಒಳ್ಳೇದಕ್ಕಿಂತ ತೊಂದರೆನೇ ಜಾಸ್ತಿ. ಓಕೆ. ಒಳ್ಳೇದೇನು ನಾವು ಬಯಸಿ ಹೋಗಿ ಒಂದು ವಿಗ್ರಹದ ಮುಂದೆ ಹೋಗ್ತೀವಿ, ಮುಟ್ಟಿದಾಗ ನಾವು ಒಳ್ಳೇದಕ್ಕಿಂತ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ದೂರದಿಂದ ನೋಡ್ಕೊಂಡು ಬರೋದು ಉತ್ತಮ. ದೂರದಿಂದ ನೋಡ್ಕೊಂಡು ಬರೋದು ಉತ್ತಮ. ಸೊ ಇದು ಬಿಟ್ಟು ಬೇರೆ ಇನ್ನೇನು ಜರ್ನಿಗಳು ಏನು ನಿಮ್ಮ ಒಂದಷ್ಟು ಅನುಭವದಲ್ಲಿ ಇದ್ದರೆ ಪರ್ಸ್ನಲಿ ಕೂಡ ಅವುಗಳ ಬಗ್ಗೆ ಕೊಡಿ ಮಾಹಿತಿ. ಇನ್ನೊಂದು ಇದೇ ಥರ ಒಂದು ಅನುಭವ, ರಾಜಮಂಡ್ರಿ ನೀವು ಕೇಳೇ ಇರ್ತೀರ. ರಾಜಮಂಡ್ರಿ ಆಂಧ್ರ ಪ್ರದೇಶ್, ಆಂಧ್ರದಲ್ಲಿರೋಂಥ ರಾಜಮಂಡ್ರಿ, ಗೋದಾವರಿ ಏನು ನದಿ ಹರಿಯುತ್ತಲ್ಲ ಆ ಸ್ಥಳದಲ್ಲಿ ಬರುತ್ತೆ. ಅಲ್ಲಿ ಒಂದು ಮಹಾಕಾಳಿದು ನೆಲೆ ಇದೆ ಅಂತ ನನಗೆ ಹೇಳಿದ್ರು. ಸರಿ, ಹೋಗೋಕ್ಕೆ ಮುಂಚೆ ನಾನು ಫಸ್ಟ್ ಟೈಮ್ ರಾಜಮಂಡ್ರಿ ಹೋಗೋ ಥರ ಆಯಿತು. ಹೋಗೋಕ್ಕೆ ಮುಂಚೆನೇ ಹೇಳಿದ್ರು, ನೀನು ಈ ರೀತಿ ಹೋಗ್ಬೇಕಾಗುತ್ತೆ ಅಂತ. ಅಲ್ಲಿಗೆ ಹೋದಾಗ ನನಗೆ ರಾಜಮಂಡ್ರಿ ಯಾವುದೊಂದು ಗೊತ್ತಿಲ್ಲ, ಸ್ಥಳ ಗೊತ್ತಿಲ್ಲ, ಅಲ್ಲಿ ಯಾರನ್ನ ಏನು ಗೊತ್ತಿಲ್ಲ. ಭಾಷೆ ಗೊತ್ತು, ಅಲ್ಲಿ ತೆಲುಗು ಮಾತಾಡೋದ್ರಿಂದ ನಾನು ತೆಲುಗು ಮಾತಾಡ್ತೀನಿ, ಭಾಷೆ ಗೊತ್ತು. ಹಂಗಾಗಿ ಅಲ್ಲಿ ಸರಿ ಹೋಗೋಕ್ಕೆ ಮುಂಚೆನೇ ವಿವರಣೆ ಕೊಟ್ಟರು ನನಗೆ. ಅಲ್ಲಿ ಈಗ ನಾನಿರೋಂಥ ಸ್ಥಳ ಅಂದರೆ ಮಹಾಕಾಳಿ ಇರೋಂಥ ಸ್ಥಳದಲ್ಲಿ ಮಂಟಪ ಆಗಿದೆ. ಓಕೆ. ಮಂಟಪ ಇದೆ. ಸೊ ಮಂಟಪ ಇರೋ ಜಾಗದಲ್ಲಿ ಅಂದರೆ ಮಂಟಪನೂ ಇದೆ, ಒಂದು ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನಕ್ಕೆ ಹೆಸರು ಸಮೇತ ಹೇಳ್ಬಿಟ್ರು, ಮಹಾಕಾಳೇಶ್ವರ ಅಂತ ದೇವಸ್ಥಾನ ಇದೆ ಅಂತೇಳಿ. ನಾ ಮಹಾಕಾಳೇಶ್ವರ ಅಂದಿದ ತಕ್ಷಣ ಉಜ್ಜಯಿನಿ ಅಲ್ವಾ? ಹೌದು, ನಾವು ಕೇಳಿರೋದು ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರ ಇದೆ ಅಂತ. ನಂತರ ನೋಡಿದ್ರೆ ಇಲ್ಲ, ಅಲ್ಲಿದೆ ಅಂತ. ಸರಿ, ನೀವು ಹೊರಡ್ಬೇಕು, ತಾಯಿ ಸೂಚನೆ ಕೊಟ್ಟಿದೆ, ನೀವು ಹೊರಡ್ಬೇಕು ಹೇಳಿದ್ರಿ. ಇಂಥ ದಿನ ನೀನು ಅಲ್ಲಿ ಹೋಗ್ಬೇಕು. ಸರಿ, ಅಲ್ಲಿಗೆ ಇನ್ನು ರಾಜಮಂಡ್ರಿಗೆ ಹೇಗೆ ಹೋಗೋದು ನಾನು ನೋಡಿದೆ. ಅದರಲ್ಲಿ ಬಸ್ ಇದೆಯಾ, ಫ್ಲೈಟ್ ಇದೆಯಾ, ಟ್ರೈನ್ ಇದೆಯಾ ಅಂತ. ಸೊ ಫ್ಲೈಟ್ಸು ಸಂಪರ್ಕ ಇತ್ತು. ಸೊ ರಾಜಮಂಡ್ರಿಗೆ ನೇರವಾಗಿ ನಮ್ಮ ಬೆಂಗಳೂರಿಂದ ಫ್ಲೈಟ್ ಇತ್ತು. ಸೊ ಓದಿ ಅಲ್ಲಿ ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಇಳಿದ ಮೇಲೆ ಸೊ ಮಹಾಕಾಳೇಶ್ವರ ಅಂತ ಕೇಳಿದೆ. ಮಹಾಕಾಳೇಶ್ವರ ಅಂದಾಗ ಉಜ್ಜಯಿನಿ ಮಹಾಕಾಳೇಶ್ವರ, ಅಲ್ಲಿವರೆಗೂ ನಂಗೆ ಉಜ್ಜಯಿನಿ ಅನ್ನೋದು ಗೊತ್ತಿಲ್ಲ. ಮಹಾಕಾಳೇಶ್ವರ ಹೆಸರ ಜೊತೆಲಿ ಉಜ್ಜಯಿನಿ ಇದೆ, ಸೇರಿದೆ ಅಂತೇಳಿ ಆಗಿದ್ಕೊಂಡು ಇರ್ಬೋದು ಅಂದ್ಕೊಂಡು ಹೌದು ಅಂತೆ ನಾನು. ಸರಿ, ಟ್ಯಾಕ್ಸಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟರು. ನಾನು ಬಿಟ್ಟಾದ್ಮೇಲೆ ಗೊತ್ತಾಗ್ಬೇಕಲ್ಲ. ಹೌದು. ಸರಿ, ನೋಡಿದೆ, ಅಲ್ಲಿ ಇಳಿಸಿದ ತಕ್ಷಣ ಬೋರ್ಡ್ ನೋಡಿದ್ರೆ ಉಜ್ಜಯಿನಿ ಮಹಾಕಾಳೇಶ್ವರ ಅಂತೇಳಿ ಬೋರ್ಡ್ ಇತ್ತು. ಮೋಸ್ಟ್ಲಿ ಇದೇ ಇರ್ಬೋದು ಅಲ್ಲ ಅಂತೇಳಿ ನನಗೆ ಹೇಳಿದರು. ನೀನು ಅಲ್ಲಿ ಹೋಗಿ ಎಲ್ಲ ನೋಡಾದ್ಮೇಲೆ ನಿನಗೆ ಅಲ್ಲಿ ನಾನು ಸೂಚನೆ ಕೊಟ್ಬಿಡ್ತೀನಿ ಎಲ್ಲಿ ನಾನಿದ್ದೀನಿ ಅಂತ. ಸರಿ, ನಾನು ಆ ದೇವಸ್ಥಾನಕ್ಕೆ ಹೋದೆ. ಹೊಸ್ದಾಗಿ ಕಟ್ಟಿರೋಂಥ ದೇವಸ್ಥಾನ, ಒಂದು ನನಗನ್ಸ್ದಂಗೆ ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ, ರೀಸೆಂಟಾಗಿ ಕಟ್ಟಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ನೋಡಿ ಅಲ್ಲೆಲ್ಲ ಇದೇ ಇರಬೇಕು ಅಂತೇಳಿ ದೇವಸ್ಥಾನ ಎಲ್ಲ ನೋಡಿದೆ. ಸರಿ, ನನಗೆ ಮಂಟಪಗಳು ಬೇಕು. ನನಗೆ ಹೇಳಿರೋದು ಸೂಚನೆ ಮಂಟಪ ಎಲ್ಲಿದೆ ಅನ್ನೋದು ನಾನು ಹುಡುಕ್ಬೇಕು. ಹೌದು. ಸರಿ, ಹೋಗಿದ ತಕ್ಷಣ ಅಲ್ಲಿ ಯಾವ ರೀತಿ ದೇವಸ್ಥಾನ ಐತೆ ಅಂದರೆ ಸುತ್ತು ಒಂದೊಂದು ರೀತಿಲಿ ಒಂದೊಂದು ವಿಗ್ರಹಗಳು ಕೂರಿಸಿದ್ದಾರೆ. ಸರ್, ಸುತ್ತು ಒಂದು ರೌಂಡ್ ಬಂದ, ಸೆಂಟ್ರಲ್ಲಿ ಗರ್ಭಗುಡಿ ಮಾಡಿರೋದು ಅವರು. ಗರ್ಭಗುಡಿ ಸೆಂಟ್ರಲ್ ಮಾಡಿಬಿಟ್ಟು ಏನು ಮಾಡೋರು, 4 ಕಡೆಗೆ ಒಂದೊಂದು ಮಂಟಪ ಮಾಡವ್ರ. ಸರಿ, ಇಲ್ಲಿ ಮಂಟಪ ಇದೆ, ಬಟ್ 4 ಮಂಟಪ ಇದೆಯಲ್ಲ. ಇಲ್ಲಿ ನೋಡಿ, 4 ಮಂಟಪ ಇದೆ. ಯಾವ ಕಡೆ ಇರೋ ಮಂಟಪ? ಸರಿ, ಸೆಂಟ್ರಲ್ ಏನೋ ಶಿವಲಿಂಗ ಇದೆ, ಮಹಾಕಾಳೇಶ್ವರ. 4 ಕಡೆಯಲ್ಲಿ ಎಲ್ಲಿ ಬರ್ಬೋದು?
ಗೊತ್ತಾಗ್ಬೇಕಲ್ವಾ. ಹೌದು. ಸರಿ, ಒಂದು ಮಂಟಪ ಎಂಟ್ರೆನ್ಸ್ ಮಂಟಪದಲ್ಲಿ ನೋಡಿದ್ರೆ ಅಲ್ಲಿ ಅವರು ಎಂಟ್ರೆನ್ಸ್ ಮಾಡ್ಕೊಂಡು ಇಟ್ಕೊಂಡು ಇದು ಮಾಡ್ಕೊಂಡ್ರೆ ಸರಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಮಂಟಪ ಪಕ್ಕದಲ್ಲಿದೆ, ಅಲ್ಲಿ ಹೋದ್ರೆ ಮಹಾಕಾಳಿನ ಕೂರ್ಸವ್ರೆ. ಇನ್ನೊಂದು ಮಂಟಪ ಈ ಕಡೆ ನದಿ ಕಡೆ ಇದೆ, ಅಲ್ಲಿ ಖಾಲಿ ಬಿಟ್ಟವ್ರೆ. ಇನ್ನೊಂದು ಈ ಕಡೆಗೆ ಬಂದ್ರೆ ಇನ್ನೊಂದು ಮಂಟಪ ಇದೆ, ಅಲ್ಲಿ ಇನ್ನೊಂದು ದೇವ್ರನ್ನ ಕೂರ್ಸವ್ರೆ, ಕಾಲಭೈರವೇಶ್ವರ. ಸರಿ, ಎಲ್ಲ ಒಂದು ರೌಂಡ್ ಹೊಡೆದಾದ್ಮೇಲೆ ಇಲ್ಲಿ ಯಾವ ಮಂಟಪ ಅಂತೇಳಿ ಇಮಿಡಿಯೇಟ್ ಸ್ಟ್ರೈಕ್ ಆಗೋಯ್ತು ನನಗೆ. ಖಾಲಿ ಇರೋ ಮಂಟಪ, ನದಿ ಕಡೆ ಇರೋದು ಖಾಲಿ ಇರೋ ಮಂಟಪ, ಅಲ್ಲಿ ಮಹಾಕಾಳಿದ ನೆಲೆ ಇದೆ ತಿಳಿಸಿದ್ರು, ಅಲ್ಲಿ ನನ್ನ ನೆಲೆ ಇದೆ ಅಂತ. ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ರೌಂಡ್ ಆಗಿ ಒಂದು ಗ್ರಾನೈಟ್ ಪೀಸ್ ಹಾಕಿದ್ದಾರೆ. ಎಲ್ಲಾ ಕಡೆ ಏನೋ ಡಿಸೈನ್ ಮಾಡವ್ರೆ, ಅಲ್ಲಿ ಪ್ಲೇನ್ ಆಗಿ ಬಿಟ್ಟವ್ರೆ. ಅವ್ರು ಮಾಡಕ್ಕೂ ಅವ್ರ ಕೈಯಲ್ಲಿ ಅಲ್ಲಿ ಮಾಡ್ಸಕ್ ಬಿಟ್ಟಿಲ್ಲ, ಅವಕಾಶ ಸಿಕ್ಕಿಲ್ಲ ಅವಕಾಶ. ಹಂಗಾಗಿ ಇದೇ ಇರ್ಬೋದು ಅನ್ನೋ ಸೂಚನೆ ಸಿಕ್ತು. ಸೂಚನೆ ಸಿಕ್ಕಿದ ನಂತರ ದೇವಿ ನನಗೆ ಮತ್ತೆ ಹೇಳಿದ್ರು, ಅದೇ ಮಂಟಪ ನನ್ನ ನೆಲೆಗಿರೋದು. ಆಗ ನಾನು ನಿಮ್ಮ ನೆಲೆ ಇಲ್ಲಿ ಹೇಗೆ ಬಂತು ಗೊತ್ತಾಗ್ಬೇಕಲ್ಲ, ನಿಮ್ಮ ನೆಲೆ ಇಲ್ಲಿ ಹೇಗೆ ಬಂತು ಅನ್ನೋ ಥರ ಕೇಳಿದಾಗ ಅವರು ಮಹಾಕಾಳಿ ಸೃಷ್ಟಿ ಆದ್ರಲ್ವಾ, ಮಹಾಕಾಳಿ ಸೃಷ್ಟಿ ಆದಾಗ ಭೂಮಿ ಮೇಲೆ ಇದ್ದಂತಹ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ತಾನು ಭೂಮಿ ಮೇಲೆ ಇಳಿದಂತ ಮೊದಲು ಸ್ಥಳ ಆ ಜಾಗ. ಅಂದ್ರೆ ಇದು ದೈವಲೋಕದಿಂದ ಭೂಮಿಗೆ ಇಳಿದಿದ್ದ ಜಾಗ. ಹಂಗಾಗಿ ಆ ಸ್ಥಳದಲ್ಲಿ ಅವ್ರ ನೆಲೆ ಇತ್ತು. ಅದು ಹೇಳಿದ್ರು ಈ ರೀತಿ ಆ ನೆಲೆ ಇರೋದು ಈ ರೀತಿ ಅಂತೇಳಿ. ಸರಿ, ಅಲ್ಲಿ ನೋಡಿದ್ವಿ, ಅಲ್ಲೆಲ್ಲ ವಿಚಾರಗಳೇನಿದೆ ಎಲ್ಲ ನೋಡ್ಕೊಂಡಾದ್ಮೇಲೆ ನಂತರ ಅಲ್ಲಿ ಇನ್ನೊಂದೊಂದು ಕಾರಣ ಬರುತ್ತೆ. ಅದು ಈ ಒಂದು ಇದರಲ್ಲಿ ಹೇಳೋದು ಬೇಡ, ಯಾಕಂದ್ರೆ ಅದು ಇನ್ನೊಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ಮಾತೆದೊಂದು ನೆಲೆ ಇರೋ ಜಾಗಕ್ಕೂ ಆ ಮಂಟಪಕ್ಕೂ ನನಗೆ ಈ ಜನ್ಮದಲ್ಲಿ ಯಾವ ರೀತಿ ಒಂದು ಸಂಬಂಧ ಬರುತ್ತೆ, ಅಲ್ಲಿ ಏನೋ ಒಂದು ಕಾರ್ಯ ನಡೆಯುತ್ತೆ ಅನ್ನೋದನ್ನ ನಂತರ ಹೇಳೋಣ. ಆ ಸ್ಥಳದಲ್ಲಿ ಇನ್ನೂ ಒಂದು ಕಾರ್ಯ ನಡೆದಿತ್ತು. ಭೂಮಿಗೆ ವಿಷ್ಣು ಬಂದಾಗ, ವೆಂಕಟೇಶ್ವರ ಸ್ವಾಮಿ ಅಂತೇಳಿ ನಾವು ಏನು ಕರಿತೀವಿ, ಬಂದಾಗ ವೆಂಕಟೇಶ್ವರ ಸ್ವಾಮಿಗೆ ಭೂಮಿ ಮೇಲೆ ಮದುವೆ ಆಗಿದ್ದ ಜಾಗ ಅದೇ ಸ್ಥಳ. ಆ ಸ್ಥಳದಲ್ಲೇ ಲಕ್ಷ್ಮೀನ್ ಮದುವೆ ಆಗೋದು. ವೆಂಕಟೇಶ್ವರ ಸ್ವಾಮಿ ನಮಗೆ ಪದ್ಮಾವತಿನ ಮದುವೆ ಆಗಿರೋದು ಗೊತ್ತು, ಸ್ಥಳ ಗೊತ್ತು. ಲಕ್ಷ್ಮೀನ್ ಮದುವೆ ಆಗಿರೋ ಸ್ಥಳ ದೇವ್ರಿಗೂ ಯಾರಿಗೂ ಗೊತ್ತಿಲ್ಲ ನೋಡಿ, ವಿಶೇಷವಾಗಿರೋದು. ಆ ಸ್ಥಳದಲ್ಲಿ ಮದುವೆ ಆಗ್ತಾರೆ. ಕಾರಣ ಏನಂದ್ರೆ ಮಹಾಕಾಳಿ ನೆಲೆ ಇರೋದ್ರಿಂದ ಆ ಸ್ಥಳದಲ್ಲಿ ಮದುವೆ ಆದ್ರೆ ಆ ಒಂದು ಯಾವುದೇ ರೀತಿ ದುಷ್ಟಶಕ್ತಿಗಳು ತಡಿಯೋಕ್ಕೂ ಆಗಲ್ಲ, ತೊಂದರೆ ಕೊಡೋಕ್ಕೂ ಆಗಲ್ಲ. ಯಾಕಂದ್ರೆ ಮಹಾಕಾಳಿ ಅಂದ್ರೆ ನೀವು ಕೇಳೇ ಇರ್ತೀರ, ಉಗ್ರ ಶಕ್ತಿಗಳಿಗೆಲ್ಲ ಅವರೇ ಅಲ್ವಾ. ಅವ್ರ ಶಕ್ತಿ ಅಪಾರವಾದಂತ ಶಕ್ತಿ, ಅವ್ರ ಶಕ್ತಿ ಕೊನೆ ಅನ್ನೋದೇ ಇಲ್ಲ. ಹಂಗಾಗಿ ಆ ಸ್ಥಳದಲ್ಲಿ ವೆಂಕಟೇಶ್ವರ ಸ್ವಾಮಿದು ಲಕ್ಷ್ಮಿದು ಮದುವೆ ಆಗಿದ್ದ ಜಾಗ. ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆ ಜಾಗ ಏನು ಅಂತೇಳಿ. ಎಲ್ಲರೂ ಪದ್ಮಾವತಿ ಮದುವೆ ಆಗಿರೋ ಜಾಗ ಮಾತ್ರ ಗೊತ್ತು. ಈ ಸ್ಥಳದಲ್ಲೇನೆ ಲಕ್ಷ್ಮೀ ಮದುವೆ ಆಗಿರೋ ಸ್ಥಳ. ಚೆನ್ನಾಗಿದೆ. ನನಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದು ಮುಂದೆ ಹೇಳ್ತೀನಿ ನಾನು, ಯಾಕಂದ್ರೆ ಎಲ್ಲ ಒಂದೇ ಬಾರಿ ಬೇಡ. ಆ ಸ್ಥಳಕ್ಕೂ ನನಗೂ ಯಾವ ರೀತಿ ಸಂಬಂಧ, ಆ ಸ್ಥಳಕ್ಕೆ ನಾನೇನಕ್ಕೆ ಹೋಗ್ಬೇಕು, ಅಲ್ಲಿ ಏನು ನಡೆಯುತ್ತೆ ಅನ್ನೋದು ನಂತರ ತಿಳಿಸ್ಕೊಡೋಣ. ಖಂಡಿತ. ಆಮೇಲೆ ಈಗ ಮುಂದೆ ಆಗೋ ಕೆಲವಷ್ಟು ಘಟನೆಗಳ ಬಗ್ಗೆ, ಅಂದರೆ ಕಾಲಜ್ಞಾನ ಅಂತ ನಾವು ಕರಿತೀವಿ, ಫ್ಯೂಚರಲ್ಲಿ ಆಗೋ ಕೆಲವೊಂದಷ್ಟು ಭವಿಷ್ಯದ ಬಗ್ಗೆ ವಿಚಾರಗಳು. ಈಗ ಅಮ್ಮ ಆಗ್ಬೋದು, ಮತ್ತು ಇವರಾಗ್ಬೋದು ಸ್ವಾಮಿಗಳು, ನೀವು ಅಂದರೆ ಡೈರೆಕ್ಟಾಗಿ ಮಹಾರಾಜರಾಗ್ಬೋದು. ಫ್ಯೂಚರಲ್ಲಿ ನಮ್ಮ ಭಾರತದಲ್ಲಾಗ್ಬೋದು, ಇಡೀ ಪ್ರಪಂಚದಲ್ಲಾಗ್ಬೋದು, ಏನೆಲ್ಲ ಒಂದಷ್ಟು ಘಟನೆಗಳು ನಡೀತಾ ಇದ್ದಾವೆ. ಈಗ ಪ್ರೆಸೆಂಟ್ ಆಲ್ರೆಡಿ ಸುಮಾರು ಯುದ್ಧಗಳು ನಡೀತಾ ಇದ್ದಾವೆ, ಕಾಯಿಲೆಗಳು ಬರ್ತಾ ಇದ್ದಾವೆ, ನಮ್ಮಲ್ಲಿ ಕೂಡ ಕೆಲವೊಂದಷ್ಟು ಬದಲಾವಣೆಗಳು, ಚೇಂಜಸ್ ಆಗ್ತಾ ಇದೆ. ಸೊ ಇದು 3ನೇ ಮಹಾಯುದ್ಧಕ್ಕೆ ಕೆಲವೊಂದು ದಾರಿ ಆಗ್ತಾ ಇದೆ ಅಂತಾರೆ. ಕೆಲವೊಂದಷ್ಟು ನಷ್ಟಗಳಾಗ್ತಾ ಇದೆ, ಪ್ರಕೃತಿ ವಿಕೋಪಗಳಾಗ್ತಾ ಇದ್ದಾವೆ, ಜಲಪ್ರಳಯಗಳಾಗ್ತಾ ಇದ್ದಾವೆ, ಬೆಂಕಿ ಅವಘಡಗಳು ಇವೆಲ್ಲ ನೋಡ್ತಾ ಇದ್ದೀವಿ. ಆಕ್ಸಿಡೆಂಟ್ಗಳಾಗ್ಬೋದು, ಇವೆಲ್ಲ ನಡೀತಾ ಇದೆ, ಸಾವುಗಳು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ವಿಚಾರ ಎಲ್ಲರೂ ಹೇಳ್ತಾರೆ, ಇದು ಒಂದಷ್ಟು ಸತ್ಯಯುಗ ಬರ್ತಾ ಇದೆ, ಹಾಗಾಗಿ ಈ ಒಂದು ನಾಶ ಶುರು ಆಗೈತೆ. ಸೊ ಇದ್ರ ಬಗ್ಗೆ ಮಾಹಿತಿ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ
ನಿಮ್ಮ ಒಂದಷ್ಟು ಜ್ಞಾನದಲ್ಲಿರುವಂಥ ಫ್ಯೂಚರಲ್ಲಿ ಏನೆಲ್ಲ ಭವಿಷ್ಯಗಳಾಗ್ತಾ ಇದ್ದಾವೆ, ಯಾವ ಯುಗ ಬರ್ತಾ ಇದೆ, ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋಣ. ಖಂಡಿತ ತಿಳಿಸ್ಕೊಡೋಣ. ಓಕೆ, ಸೊ ವೀಕ್ಷಕರೇ, ಮಿಸ್ ಮಾಡದೆ ನೆಕ್ಸ್ಟ್ ಎಪಿಸೋಡಲ್ಲಿ ಒಂದಷ್ಟು ಒಳ್ಳೆ ಇನ್ಫಾರ್ಮೇಷನ್ನು ಸರ್ ಕಡೆಯಿಂದ ಕೊಡಿಸ್ತೀನಿ. ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.